ಸಂಸಾರ ಎಂದರೆ ಸಂತೋಷ ಸಾಗರ, ನಗುತ್ತಾ ಬಾಳು ಸಂಸಾರ, ಬದುಕೆಲ್ಲ ಬಲು ಸುಂದರ. ಸಂಸಾರ ಎಂದರೆ ಸುಖ ಸಾಗರ. ಪ್ರತಾಪ್, ಏನ್ ಮಾತಾಡ್ತಾ ಇದೀಯಾ? ಈ ಟೋಪಿ ಮೇಲಿರೋ ನ್ಯಾಯ, ಧರ್ಮ, ಕಾನೂನು ಅನ್ನೋ 3 ಸಿಂಹಗಳನ್ನು ಕಾಪಾಡೋದೇ ನಮ್ಮ ಕರ್ತವ್ಯ. ಸರ್, ನೀವು ಹೇಳೋ ಈ 3 ಸಿಂಹಗಳ ಹಿಂದೆ ಇನ್ನೊಂದು ಸಿಂಹ ಇದೆ. ಅದೇ ಮನುಷ್ಯತ್ವ. ಅದ್ ಕಣ್ಣಿಗೆ ಕಾಣೋದಿಲ್ಲ. ನಾನು ಆ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟೆ ಇಲ್ಲಿಗೆ ಬಂದಿದ್ದೀನಿ. ಪ್ರಾಮಾಣಿಕ ಪೊಲೀಸ್ ವಂಶದಲ್ಲಿ ಹುಟ್ಟಿ ಪ್ರತೀಕಾರ ತೀರ್ಸ್ಕೊಳಕ್ ಹೋಗ್ಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ನಾ ಇಲ್ಲಿಗೆ ಬಂದಿದ್ದೀನಿ. ನಾನು ಇಲ್ಲಿಂದ ಹೊರಗಡೆ ಹೋದ್ರೆ ನೀವು ಹೇಳೋ ನ್ಯಾಯ, ಧರ್ಮ, ಕಾನೂನು 1000 ಸಿಂಹಗಳು ಎದುರಾದ್ರೂ ಸರಿ, ಮನುಷ್ಯತ್ವ ಇರೋ ಸಿಂಹನ ಏನು ಮಾಡಕ್ಕಾಗಲ್ಲ ಸರ್. ಇಟ್ಸ್ ಹೈಲಿ ಇಂಪಾಸಿಬಲ್. ಪ್ರತಾಪ್, ಎಸ್, ಇನ್ಸ್ಪೆಕ್ಟರ್ ಅಶೋಕ್ ಅವ್ರನ್ನ ಭೀಕರವಾಗಿ ಕೊಲೆ ಮಾಡಿದವ್ರನ್ನ ಅರೆಸ್ಟ್ ಮಾಡ್ದೇನೆ ಕೇವಲ ಆಕ್ಸಿಡೆಂಟ್ ಅಂತ ಬರೆದು ಕೈ ತೊಳ್ಕೊಂಡು ಆತ್ಮವಂಚನೆ ಮಾಡ್ಕೋಬೇಡಿ ಸರ್. ಮಿಸ್ಟರ್ ಪ್ರತಾಪ್, ಯು ಆರ್ ಟಾಕಿಂಗ್ ಟೂ ಮಚ್. ಕಮಿಷನರ್, ನಮ್ ತಂದೆ ನನ್ನ ಕೈನ ಕಟ್ ಹಾಕಿರೋದ್ರಿಂದ ಪರಿಸ್ಥಿತಿ ನಾನು ಈ ರೀತಿ ಮಾತಾಡಿಸ್ತಾ ಇದೆ. ಫಸ್ಟ್ ಚಾನ್ಸ್ ನಿಮ್ಮ ಕಾನೂನು ಕೊಡ್ತಾ ಇದ್ದೀನಿ. ನಿಮ್ಮ ಲಾ ಲಿಮಿಟ್ಸ್ ನಲ್ಲಿ ಆ ದ್ರೋಹಿಗಳನ್ನ ಹಿಡಿಯೋ ಸಾಮರ್ಥ್ಯ ನಿಮ್ಗಿದ್ರೆ ಇನ್ನು 24 ಗಂಟೆ ಒಳಗಡೆ ಅವರೆಲ್ಲ ನಿಮ್ ಕಸ್ಟಡಿಯಲ್ಲಿ ಇರಬೇಕು. ಇಲ್ಲ, ನಮ್ಮ ಅಣ್ಣನ ಸಾವಿಗೆ ಕಾರಣರಾಗಿರೋ ಆ ಪಾಪಗಳ ಜಾತಕ ಹೊರಗೆ ತೆಗೆದು ಒಬ್ಬೊಬ್ಬರನ್ನು ಲೆಕ್ಕ ಮಾಡಿ ಹುಚ್ಚಿನಾಯಿ ಹೊಡೆದು ಸಾಯಿಸ್ತೀನಿ. ಆಮೇಲೆ ನೀವು ನನ್ನ ಗಲ್ಗೆ ಹಾಕಿದ್ರು ಐ ಡೋಂಟ್ ಕೇರ್. ಮಿಸ್ಟರ್ ಪ್ರತಾಪ್, ನಿನಗೊಂದು ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ. ನೀನ್ ನನಗೆ ಗೊತ್ತು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೊತ್ತು ನಿನ್ನನ್ನು ಮಾತಾಡಕ್ ಬಿಟ್ಟೆ. ನೀನು ಕಾನೂನು ಕೈಗೆ ತಗೊಳಕ್ ಪ್ರಯತ್ನ ಪಟ್ರೆ ಮೊದಲು ನಿನ್ನನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ. ರಾಮಚಂದ್ರ, ಟೇಕ್ ಹಿಮ್ ಔಟ್. ಸ್ವಲ್ಪ ತಾಳಿ. ನಿಮ್ಮ ಡಿಪಾರ್ಟ್ಮೆಂಟಿನ ಡ್ಯೂಟಿಲಿದ್ದ ಒಬ್ಬ ಪೊಲೀಸ್ ಆಫೀಸರ್ ಕೊಲೆ ಆಗಿದ್ದಾರೆ. ಅವ್ರನ್ನ ಕೊಲೆ ಮಾಡಿದವ್ರನ್ನ ನಾನು ಕೊಲೆ ಮಾಡೋದಕ್ಕೆ ಹೋದ್ರೆ ನನ್ನನ್ನು ಹಿಡ್ಕೋತೀರಾ ಸರ್? ನನ್ನನ್ನು ಅರೆಸ್ಟ್ ಮಾಡ್ತೀರಾ ಸರ್? ಅದೇ ಆಗೋದಾದ್ರೆ ನಮ್ಮ ಅಣ್ಣನ ಕೊಲೆ ಮಾಡಿದವ್ರನ್ನ ಸಂಪೂರ್ಣವಾಗಿ ಬೇರ್ ಸಹಿತ ಕಿತ್ತು ಬಿಸಾಕೋವರೆಗೂ ನಾನು ನಿಮ್ ಯಾರ ಕೈಗೂ ಸಿಗೋದಿಲ್ಲ. ಇಟ್ ಇಸ್ ಮೈ ಚಾಲೆಂಜ್. ಇಟ್ ಇಸ್ ಮೈ ಚಾಲೆಂಜ್. ದೊಡ್ಡ ಅಧಿಕಾರಿಗಳು ಮರ್ಯಾದೆ ಇಲ್ಲದೆ ಬಾಯಿ ಬಂದ ಮಾತಾಡ್ತಾರೆ. ಹೋಗೋ, ಮನೆಗೆ ಹೋಗೋ, ಹೋಗೋ. ಏನ್ ಸರ್, ನಿಮ್ಗೇನು ಆಗೇ ಇಲ್ಲ ಅನ್ನೋ ಹಾಗೆ ದೊಡ್ಡ ಸಾಹೇಬ್ರು ಮುಂದೆ ತಲೆ ತೆಗೆಸ್ಕೊಂಡು ನಿಂತು ಬಿಟ್ರಲ್ಲ, ನಿಮ್ಮಿದಲ್ಲಿ ರಕ್ತ ಕುದಿತಾ ಇಲ್ವಾ? ಮನಸ್ಸು ಚುಚ್ತಾ ಇಲ್ವಾ? ಅಥವಾ ಹಿಂಸೆ ಕೊಡ್ತಾ ಇದ್ರು ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಕಾಕಿ ಬಟ್ಟೆಯಿಂದ ಮುಚ್ಚಿಟ್ಕೊಂಡ್ಬಿಟ್ರೆ? ಗೊತ್ತು ಸರ್, ಇಲ್ಲಿ ನೀವು ನನ್ನ ತಂದೆನೂ ಅಲ್ಲ, ನಾನು ನಿಮ್ ಮಗಾನೂ ಅಲ್ಲ. ಕೈಲಾಗ್ದಿರೋ ಡಿಪಾರ್ಟ್ಮೆಂಟಿನ ಮನುಷ್ಯ ನೀವು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಗೂ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮಗ್ ದಮ್ಮಿದ್ರೆ ನಿಮ್ ತಲೆ ಮೇಲಿರೋ ಟೋಪಿನ ಕಿತ್ತು ಬಿಸಾಕಿ ನನ್ನ ಜೊತೆ ಬನ್ನಿ. ಕೆತ್ತ ಮಗನ ಕಳ್ಕೊಂಡ್ರು ನಿಮ್ಮ ಹೊಟ್ಟೆ ಉರಿ, ಅಣ್ಣನ್ನ ಕಳ್ಕೊಂಡ್ರು ನನಗಿಂತ 10ರಷ್ಟು ಜಾಸ್ತಿ ಅಂತ ನಿಮಗೆ ಗೊತ್ತಾಗುತ್ತೆ. ತಗದಗ ಅಂತ ನಿಮ್ ಮೆದಲ್ ಉರಿತಾರೋ ಅಗ್ನಿ ಪರ್ವತನ ನಾನು ಯಾವ ರೀತಿ ಆರಿಸ್ತೀನಿ ಅಂತ ನೀವೇ ನೋಡೋರಂತೆ. ಸರ್, ಜೀತಕ್ಕಿಂತ ಜೀವನಕ್ಕೆ ಬೆಲೆ ಕೊಡಿ, ವೃತ್ತಿಗಿಂತ ರಕ್ತಕ್ಕೆ ಬೆಲೆ ಕೊಡಿ, ಬಾಧ್ಯತೆಗಿಂತ ಬಂಧನಕ್ಕೆ ಬೆಲೆ ಕೊಡಿ. ಅರ್ಥವಿಲ್ದಿರೋ ಈ ಹೆಡ್ ಕಾನ್ಸ್ಟೇಬಲ್ ಪದವಿಯಿಂದ ನಿಮ್ಮಲ್ಲಿರೋ ಪಿತೃತ್ವನ, ಮನುಷ್ಯತ್ವನ ಕಳ್ಕೊಂಡು ಆತ್ಮವಂಚನೆ ಮಾಡ್ಕೋಬೇಡಿ ಸರ್. ಚಿಕ್ಕವನಾದ್ರೂ ನನ್ನ ಮಾತಿಗೆ ಬೆಲೆ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಬರ್ತೀನಿ. ಸಾರಿ ಸರ್, ನನ್ನ ಮಗಂದು ತುಂಬಾ ಒಳ್ಳೆ ಹೃದಯ. ತನಗಾದ ಸಂತಾನ ಹತೋಟಿಯಲ್ಲಿ ಇಟ್ಕೊಳಕ್ಕಾಗದೆ ದುಡುಕ್ ಮಾತಾಡ್ಬಿಟ್ಟ ಸರ್. ನನಗೆ ಗೊತ್ತು ರಾಮಚಂದ್ರಯ್ಯ, ಅದಕ್ಕಿಂತಲೂ ಹೆಚ್ಚಿನ ದುಃಖ ನಿನ್ನ ಹೃದಯಕ್ಕಾಗಿದೆ ಅನ್ನೋದು ಕೂಡ ಗೊತ್ತು. ಕೂತ್ಕೋ. ಅಣ್ಣ, ನಿನಗೆ ಹೇಳಿದ್ದು ಕೂತ್ಕೋ. ಆಫ್ಟರ್ ಆಲ್ ಹೆಡ್ ಕಾನ್ಸ್ಟೇಬಲ್ ಕಮಿಷನರ್ ಸಾಹೇಬ್ರ ಮುಂದೆ ಕೂತ್ಕೊಳ್ಳೋದ? ನೋ ಸರ್. ಯು ಹ್ಯಾವ್ ಬೀನ್ ಪ್ರಮೋಟೆಡ್ ಆಸ್ ASI. ಈ ಬಡ್ತಿ ನನಗೆ ಬೇಡ ಸರ್. ನನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ತಾನು ಬದುಕಿದ್ದಾಗ ತನ್ನ ತಂದೆನ ASI ನೋಡ್ಬೇಕು ಅಂತ ಕನಸು ಕಾಡ್ತಾ ಇದ್ದ. ಅವನ ಕನಸು ನನಸಾಗೋದಕ್ಕೆ ಅವನ್ ಬೂದಿ ಆದ್ದೇ ಕಾರಣ ಅನ್ನೋದಾದ್ರೆ ನನಗೆ ಈ ಬಡ್ತಿನೇ ಬೇಡ ಸರ್. ದಯವಿಟ್ಟು ವಾಪಸ್ ತಗೊಳ್ಳಿ ಸರ್. ಆದ್ರೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಆ ದುಷ್ಟರ ವಂಚನೆಗೆ ನನ್ನ ಮಗ ಬಲಿ ಆದಾಗೆ ಎಷ್ಟೋ ಜನ ಪ್ರಾಮಾಣಿಕ ಅಧಿಕಾರಿಗಳು ಒಂದಲ್ಲ ಒಂದ್ ರೀತಿ ಬಲಿ ಆಗಿದ್ದಾರೆ, ಆಗ್ತಾ ಇದ್ದಾರೆ. ಆ ದುಷ್ಟರು ನನ್ನ ಮಗನ ಹೇಗೆ ಮುಗಿಸ್ತರು ಅನ್ನೋದು ನಮ್ಮ ಡಿಪಾರ್ಟ್ಮೆಂಟಿಗೆ ಗೊತ್ತು. ಆ ಕೇಸ್ನಲ್ಲಿ ಸಾಕ್ಷಿ ಆಧಾರಗಳು ಸಾಕಷ್ಟಿಲ್ಲ ಅನ್ನೋ ಕಾರಣ ಇದ್ರೂ ಕೂಡ ದಯವಿಟ್ಟು ಅದನ್ನ ಅಲ್ಲಿಗೆ ಬಿಡಬೇಡಿ ಸರ್. ನೋ, ಈ ಕೇಸ್ಗೆ ಸಂಬಂಧಪಟ್ಟ ಫೈಲ್ನ ಹೊಸದಾಗಿ ASI ಪ್ರಮೋಟ್ ಆಗಿರೋ ನಿನಗೆ ಒಪ್ಪಿಸ್ತಾ ಇದ್ದೀನಿ. ವಿಶ್ ಯು ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ನನಗೆ ರಿಯಲ್ ಪ್ರಮೋಷನ್ ಸರ್.
ನಮ್ಗೆ ಶಿಕ್ಷೆ ಕೊಡ್ತಿದ್ದೀಯ. ಎಷ್ಟೋ ವರ್ಷಗಳ ನಂತರ ದೂರ ದೂರ ಇದ್ದ ತಾಯಿ ಮಕ್ಕಳನ್ನ ಒಂದು ಮಾಡ್ದೆ. ಆ ಆನಂದ ಅನುಭವಿಸುವಷ್ಟರಲ್ಲಿ ಯಾಕಿಂತ ದುರ್ಗತಿಗೆ ತಂದೆ? ಸಂತೋಷದಿಂದ ಸಂಭ್ರಮದಿಂದ ನಿಶ್ಚಿತಾರ್ಥ ನಡಿಬೇಕಾಗಿದ್ದ ಈ ಮನೆಗೆ ಸಾವು ತಂದು ಯಾಕೆ ಸ್ಮಶಾನ ಮಾಡಿದೆ? ನಮ್ಮೆಲ್ಲರ ಕಣ್ಣೀರು ನೋಡ್ಬೇಕು ಅಂತ ನಿನಗೆ ಆಸೆನಾ? ನಮ್ಮ ಹೊಟ್ಟೆ ಸಂಕಟ ನಿನಗಿಷ್ಟನಾ? ಹೇಳಮ್ಮ, ಹೇಳು. ಯಾಕೆ ಸುಮ್ಮನಿದೀಯ? ಮಾತಾಡು. ಇಲ್ಲ ಇಲ್ಲ, ನೀನ್ ಮಾತಾಡಲ್ಲ, ನೀನ್ ಮಾತಾಡಲ್ಲ. ಪ್ರತಾಪ್, ನಾನೆಂಥ ಪಾಪಿನಪ್ಪ. ಅಮ್ಮ, ನಿನ್ನ ಕಣ್ಣೀರ್ನ ಒರೆಸ್ಬಹುದು, ಆದ್ರೆ ನಿನ್ನ ಹೃದಯದಲ್ಲಿ ಉರಿತಾರೋ ಬೆಂಕಿನ ನಾನು ಆರ್ಸಕ್ಕಾಗಲ್ಲಮ್ಮ. ಅಣ್ಣನ ಮತ್ತೆ ಕರ್ಕೊಂಡ್ಬರಕ್ ಆಗದೆ ಇರ್ಬೋದು, ಆದ್ರೆ ಕೇವಲ 24 ಗಂಟೆ ಒಳಗಡೆ ಅವನ ಕೊಂದ ಕೊಲೆ ಪಾತಕರನ್ನ ಜುಟ್ಟು ಹಿಡಿದು ತಂದು ಅಣ್ಣನ ಚಿತೆ ಯಾರಿ ಬೂದಿ ಆಗೋಕ್ಕಿಂತ ಮುಂಚೆ ಅದೇ ಸ್ಮಶಾನದಲ್ಲಿ ಅವನ ಸುಟ್ಟು ಬೂದಿ ಮಾಡ್ತೀನಮ್ಮ. ಪ್ರತಾಪ್, ನಿನ್ನ ಆವೇಶ ನನಗೆ ಗೊತ್ತಿದೆ. ನೋಡು, ಈ ರಿವಾಲ್ವರ್ನ ಉಪಯೋಗಿಸೋ ಅಧಿಕಾರ ಸರ್ಕಾರ ಈ ದಿನ ನನಗೆ ಕೊಟ್ಟಿದೆ. ಇದರ ಮೊದಲನೇ ಗುಂಡು ನನ್ನಿದನ್ನೇ ಸೀಳ್ಬೇಕು ಅಂತ ನೀನು ಬಯಸೋದಾದ್ರೆ ನನ್ನ ಮಾತು ಮೀರಿ ಹೊಸಲು ದಾಟ್ ಹೋಗು. ಅಪ್ಪ, ನಿಮ್ಮ ಅಣ್ಣನ ಕೊಂದು ಕೊಲೆಗಾರರಿಗೆ ನಾನು ASI ಆಗಿ ಶಿಕ್ಷೆ ಕೊಡಿಸ್ಬೇಕು. ನನ್ನಲ್ಲಿನ್ನು ಪೌರುಷ ಕುಗ್ಗಿಲ್ಲ ಅನ್ನೋದು ನಿರೂಪಿಸ್ಬೇಕಣೋ. ನನ್ನ 2 ಕಣ್ಣುಗಳಾಗಿದ್ದ ಮಕ್ಕಳಲ್ಲಿ ಒಬ್ಬನಂತೂ ಬಲಿಯಾಗ್ಬಿಟ್ಟ, ಇನ್ನೊಬ್ಬನು ಆ ರೀತಿ ಬಲಿಯಾಗಬಾರ್ದು ಅನ್ನೋ ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇದ್ದೀನಪ್ಪ. ದುಡುಕ್ಬೇಡ. ಹಾಗೆ ಪ್ರತೀಕಾರದ ಜ್ವಾಲೆಯಿಂದ ನನ್ನ ಹೃದಯ ಉರಿತಾ ಇದ್ರೆ ಅದನ್ನ ನಿಮ್ಗೋಸ್ಕರ ಆರಿಸ್ಕೊಂಡು ನನ್ನ ಜೀವಶಿವದಾಗ ಬದುಕಿರು ಅಂತ ಹೇಳ್ತೀರಾ? ಜನ್ಮ ಕೊಟ್ಟಿರೋ ನಾವು ಬದುಕಿರೋವರೆಗೂ ನಿನ್ನಲ್ಲಿರೋ ಪ್ರತೀಕಾರದ ಬೆಂಕಿನ ನೀನು ಆರಿಸ್ಕೊಳ್ಳೇಬೇಕು ಪ್ರತಾಪ್. ನನ್ನಲ್ಲಿರೋ ಪ್ರತೀಕಾರದ ಜ್ವಾಲೆ ಯಾವಾಗ್ಲೂ ಸಿಡಿಯುತ್ತೆ ಹೊರತು ಅದೆಂದಿಗೂ ತಂಗಾಗಲ್ಲಮ್ಮ. ನಿನ್ಮೇಲ್ ಬೆಟ್ಟದಷ್ಟು ಆಸೆ ಅಕ್ರೆ ಇಟ್ಕೊಂಡಿರೋ ಅಪ್ಪ ಅಮ್ಮನ ಮಾತು ಕೇಳೋಣ, ಅವ್ರ ಮನಸ್ಸು ನೋಯಿಸ್ಬೇಡ ಅಣ್ಣ. ಆ ದುರ್ಮಾರ್ಗಿಗಳನ್ನ ಅಂತ್ಯ ಮಾಡೋ ಅವಕಾಶ ನನಗೆ ಕೊಡ್ತೀನಿ ಅಂತ ಭಾಷೆ ಕೊಡು. ನಿಮ್ಮ ತಂದೆ ಮಾತನ್ನ ನಿರಾಕರಿಸೋಲ್ಲ ಅಂತ ನನಗೆ ಭಾಷೆ ಕೊಡು. ಹಿರಿಯರ ಮಾತು ಕಟ್ಟು ಬಿದ್ದು ನಡ್ಕೋತೀನಿ ಅಂತ ನನಗೂ ಭಾಷೆ ಕೊಡೋಣ. ಅಗ್ನಿ ಜ್ವಾಲೆ ಆಗಿರೋದು ಹಾಗೆ ಪ್ರತೀಕಾರ, ಮಲ್ಲಿಗೆ ಹೂನಾಗಿರೋದು ಪ್ರೀತಿ ಮಮತೆ. ರೈಟ್? ಆ ಹಾಗೆ ಈ ಮಲ್ಲಿಗೆ ಹೂವನ್ನ ಸುಡೋಕ್ ಬರೋವರೆಗೂ ನಾನು ನಿಮ್ಮ ಮಾತು ಕಟ್ಬಿದ್ದಿರ್ತೀನಿ. ಲೋ ಪರದೇಶಿ ನನ್ ಮಗನೇ, ಬೆಂಕಿಗೆ ಮರದ ಕೊರಡೆ ಸುಟ್ಟು ಬೂದಿ ಆಯ್ತದೆ, ಇನ್ ಮಲ್ಲಿಗೆ ಹೂ ತಡ್ದಾತ? ಅಪ್ನಿ ಕೊಟ್ಟು ಮಾತಿಗೋಸ್ಕರ ಅಬ್ಬಬ್ಬ ಅಂದ್ರೆ 1 ದಿನ ತಡ್ದಾನು. ತಾಯಿದ ಬಿಸಿ ರಕ್ತ ಕುದೀತಿದ್ರೆ ನಮಗೆ ಸುಡದೆ ಬಿಡ್ತದ? ಆ ಪ್ರತಾಪ್ ನಮ್ ತಂಟೆ ಬರ್ದಂಗೆ ಏನಾರ ಪ್ಲಾನ್ ಮಾಡ್ಬೇಕು. ನಮ್ಮ ಆದಿನ ಎಲ್ಬೋರ್ಡ್ ಹಾಕೊಂಡು ತಾನೇ ಗುದ್ದೆ ಅಂತ ಪೊಲೀಸ್ ಶರಣಾದ್ರೆ ಅಯ್ಯೋ 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 ನೇನ ಊರ್ಕೊಂಡನು, ಆಮೇಲೆ ಒಂದ್ ಜೈಲಿಗೆ ನುಗ್ಗಿ ನನ್ನೇ ಕೊಂದಾಕ್ಬಿಟ್ರೆ. ಒಂದಾಕಿದ್ರೆ ಸತ್ ಹೋಗು. ಪೀಡೆ ತೊಲಗ್ತು ಅಂತ ನಿನ್ ಪಿಂಡ ಕಾಗೆಗಳಿಗೆ ಹಾಕಿ ಕೈ ತೊಳ್ಕೊಳ್ತೀನಿ. ಏಮನ್ನ ಒರೆ ಆದಿ, ಏಮನ್ನ ಆ ಪ್ರತಾಪ್ನ ಒಳಗ್ ಕಳಿಸೋದಕ್ಕೆ ನಾನೇ ಒಂದು ಐಡಿಯಾ ಹೇಳ್ತೀನಿ.